ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ವಿಷಯ, ಡೋಂಟ್ ಎಂಗೇಜ್ ವಿತ್ ವರ್ಲ್ಡ್ಲಿ ಪೀಪಲ್. ಪ್ರಾಪಂಚಿಕರೊಂದಿಗೆ ಸೇರಿಕೊಳ್ಳಬೇಡ್ರಿ ಎಂಬುದರ ಕುರಿತಾಗಿ ಧ್ಯಾನಿಸ್ಲಿಕ್ಕಿದ್ದೇವೆ. ದೇವರಿಗೆ ಸ್ತೋತ್ರ. ಇವತ್ತು ದಿನಗಳಲ್ಲಿ ನಾವು ನೋಡುವಾಗ ಸೈತಾನ್ ಬಹಳ ಬುದ್ಧಿವಂತ. ದೇವರ ಮಕ್ಕಳ ಜೊತೆಗೆ ಸೇರಿದ ಹಾಗೆ ಆತನು ಕಾರ್ಯ ಮಾಡ್ತಕ್ಕಂಥವನಾಗಿದ್ದಾನೆ. ಲೋಕದವರೊಂದಿಗೆ ಎಂಗೇಜ್ ಆಗಬೇಕು ದೇವ್ರ ಮಕ್ಕಳು. ಆ ಮೂಲಕ ಅವ್ರನ್ನೇನು ಮಾಡಬೇಕು, ನನ್ನ ಕಡೆಗೆ ಅವ್ರನ್ನ ಎಳ್ಕೊಳ್ಬೇಕೆಂಬುದಾಗಿ ಸೈತಾನು ಕಾರ್ಯ ಮಾಡ್ತಾ ಇದ್ದಾನೆ ಪ್ರೇರೆ. ಅದರಿಂದ ದೇವಚಂದ್ರೇ, ಇವತ್ತು ನೀವೇನು ಮಾಡಬೇಕಾಗಿದೆ ಅಂತಂದರೆ, ಲೋಕದ ಜನರೊಂದಿಗೆ ಎಂಗೇಜ್ ಆಗಿರಬೇಡ್ರಿ. ಸೈತಾನು ಬಹಳ ಕುತಂತ್ರಗಳನ್ನ ಮಾಡ್ತಾನೆ. ಇವತ್ತು ನಾವು ಯಾವುದರೊಂದಿಗೆ, ಯಾವ ವ್ಯಕ್ತಿಯೊಂದಿಗೆ ಎಂಗೇಜ್ ಆಗಿಬಾರ್ದು ಅವರೊಂದಿಗೆ ನಮ್ಮ ಎಂಗೇಜ್ ಆಗಿರುವಂತೆ ಆತನು ಕಾರ್ಯನಿರ್ವಹಿಸ್ತಾನೆ. ಅದರಿಂದ ನಾವು ಲೋಕದವರೊಂದಿಗೆ ಎಂಗೇಜ್ ಆಗಿರಬಾರ್ದು. ಉದಾಹರಣೆಗೆ ಫೇಸ್ಬುಕ್ಕಲ್ಲಿ ಎಂಗೇಜ್ ಆಗಿರೋದಕ್ಕಂಥದ್ದು, ಇನ್ಸ್ಟಾಗ್ರಾಮಲ್ಲಿ ಎಂಗೇಜ್ ಆಗಿರ್ತಕ್ಕಂಥದ್ದು, ವಾಟ್ಸಪ್ಪಲ್ಲಿ ಎಂಗೇಜ್ ಆಗಿರ್ತಕ್ಕಂಥದ್ದು, ಹೀಗೆ ಇನ್ನೂ ಅನೇಕ ಡಿಜಿಟಲ್ ಮೀಡಿಯಾಗಳ ಮೂಲಕ ಸೈತಾನ್ ಏನು ಮಾಡ್ತಾನೆ, ನಮ್ಮನ್ನೇ ದೇವರೊಂದಿಗೆ ನಾವು ಎಂಗೇಜ್ ಆಗದಿರೋ ಹಾಗೆ ಆತನು ಕಾರ್ಯ ಮಾಡ್ತಾನೆ. ಕಾರಣ, ನಮ್ಮನ್ನು ಹೇಗಾದರೂ ಮಾಡಿ ದೇವರಿಂದ ದೂರ ಮಾಡಬೇಕು. ಆತನು ಹೇಗಾದರೂ ಮಾಡಿ ನಮ್ಮನ್ನು ಏನು ಮಾಡಬೇಕು, ದೇವರಿಂದ ದೂರ ಮಾಡಿ ತನ್ನ ಕಡೆಗೆ ಎಳ್ಕೋಬೇಕೆಂಬುದಾಗಿ, ಕೆಟ್ಟತನದ ಕಡೆಗೆ ಎಳ್ಕೋಬೇಕಂತ ಹೇಳಿ ಸೈತಾನ್ ಏನು ಮಾಡ್ತಾನೆ, ಅನೇಕ ಬಲೆಗಳನ್ನು ಹಾಕಿ ಏನು ಮಾಡಿದಾನಪ್ಪ ಅಂತಂದರೆ, ನಾವು ಲೋಕದವರೊಂದಿಗೆ ಎಂಗೇಜ್ ಆಗಿರುವಂತೆ, ಯಾವಾಗಲೂ ಅವ್ರ ಜೊತೆಗೆ ಆನ್ಲೈನಲ್ಲಿರುವಂತೆ ಆತನ ಕಾರ್ಯ ಮಾಡ್ತಾನೆ ಪ್ರೇರೆ. ಅದರಿಂದ ಜನರಿಗೆ ದೇವರು ಹೇಳ್ತಕ್ಕಂಥ ಮಾತು, ನೀವು ಲೋಕದವರೊಟ್ಟಿಗೆ ಎಂಗೇಜ್ ಆಗಬೇಡ್ರಿ. ಅವರ ಒಡನಾಟದಲ್ಲೇ ನೀವು ಮುಳುಗೇಳಬೇಡಿ. ಕಾರಣ ಏನಂತ ಹೇಳಿ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಒಂದು ವೇಳೆ ನಾವು ಲೋಕದವರೊಂದಿಗೆ ಎಂಗೇಜ್ ಆಗಿರೋದಾದ್ರೆ ಯಾವಾಗಲೂ ಏನಾಗ್ತದೆ ಅಂತ ನೋಡುವಾಗ, ಮೊದಲನೇದು ಅವ್ರ ಪ್ರಭಾವಕ್ಕೆ ಒಳಗಾಗ್ತೇವೆ. ಅಂದ್ರೆ ಅರ್ಥ, ಅವ್ರು ಮಾಡ್ತಕ್ಕಂಥ ಎಲ್ಲ ಪಾಪ ಕ್ರಿಯೆಗಳು ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ನಾವು ಶುದ್ಧರಾಗಿದ್ರು ಅವರೊಂದಿಗೆ ನಿರಂತರವಾಗಿರ್ತಕ್ಕಂಥ ಕನೆಕ್ಟಿವಿಟಿ ನಮ್ದು ಇರೋದ್ರಿಂದ ಏನಾಗ್ತೇವೆ ಅಂತಂದರೆ, ಒಂದಲ್ಲ ಒಂದು ದಿನದಲ್ಲಿ ನಾವೇನಾಗ್ತೇವೆ ಅಂತಂದರೆ, ಆ ದುಷ್ಟರ ಹಾಗೆ ನಾವು ಆಗ್ತೇವೆ, ಆ ಪ್ರಾಪಂಚಿಕರ ಹಾಗೆ ನಾವು ಆಗ್ತೇವೆ. ಅದರಿಂದ ಜನರಿಗೆ ದೇವರು ಹೇಳ್ತಕ್ಕಂಥ ಮಾತು, ಲೋಕದವರೊಂದಿಗೆ, ವರ್ಲ್ಡ್ಲಿ ಪೀಪಲ್ ಜೊತೆಗೆ ನೀವು ಎಂಗೇಜ್ ಆಗಬೇಡ್ರಿ ಎಂಬುದಾಗಿ. ಕಾರಣ, ನಾವು ಅವರ ಪ್ರಭಾವಕ್ಕೆ ಒಳಗಾಗ್ತೇವೆ. ಲೋಕದವರೊಂದಿಗೆ ನಾವು ಎಂಗೇಜ್ ಆಗೋದ್ರಿಂದ ನಾವೇನಾಗ್ತೇವೆ ಅಂತಂದರೆ, ನಮ್ಮ ಪರಿಶುದ್ಧತೆಯನ್ನು ಕಳ್ಕೊತೇವೆ, ನಾವು ಅವರ ಪ್ರಭಾವಕ್ಕೆ ಒಳಗಾಗ್ತೇವೆ. ಗಾದೆ ಮಾತಿದೆ ಒಂದು, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬುದಾಗಿ. ಅಂದರೆ ನಾವು ಯಾರು ಸಹವಾಸವನ್ನು ಮಾಡ್ತೇವೋ ಅವ್ರ ಹಾಗೆ ನಾವು ಆಗ್ಲಿಕ್ಕಿದ್ದೇವೆ. ಇಂದು ನೀವು ಲೌಕಿಕರಾಗಬೇಕೆಂಬುದಾಗಿರೋದಾದರೆ, ಲೌಕಿಕರ ಸಹವಾಸದಲ್ಲಿ ಅವರೊಟ್ಟಿಗೆ ನೀವು ಯಾವಾಗಲೂ ಕನೆಕ್ಟ್ ಆಗಿರ್ರಿ. ಒಂದು ವೇಳೆ ನೀವು ಆತ್ಮಿಕ ಮನುಷ್ಯರಾಗಿರಬೇಕಂದ್ರೆ ನೀವು ಆತ್ಮಿಕರೊಟ್ಟಿಗೆ ಕನೆಕ್ಟ್ ಆಗಿರ್ರಿ. ಆದ್ದರಿಂದ ಇವತ್ತು ನಾವು ವರ್ಲ್ಡ್ಲಿ ಪೀಪಲ್ ಜೊತೆಗೆ, ಲೌಕಿಕ ಜನರ ಜೊತೆಗೆ ನಾವು ಇಜ್ಜೋಡಾಗಬಾರ್ದು, ಅವ್ರ ಜೊತೆಗೆ ಎಂಗೇಜ್ ಆಗಿರಬಾರ್ದು ಯಾವಾಗಲೂ. ಯಾಕಂತಂದರೆ ಅವರು ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥವರಾಗಿದ್ದಾರೆ. ನಮ್ಮ ಉತ್ತಮವಾದ ನಡತೆ ಏನಾಗ್ತದೆ ಅಂತಂದರೆ, ಅವ್ರ ಜೊತೆಗೆ ಸೇರೋದ್ರಿಂದ ಹಾಳಾಗ್ತದೆ. ನಾವು ಉತ್ತಮದಿಂದ ಏನಾಗ್ತೇವೆ, ದುಷ್ಟ ನಡತೆಗೆ, ಲೌಕದವರ ಹಾಗೆ ನಾವು ಜೀವಿಸ್ಲಿಕ್ಕೆ ಕಾಲಾಂತರದಲ್ಲಿ ಮಾರ್ಪಾಡಾಗ್ತಕ್ಕಂಥವ್ರಾಗಿದ್ದೇವೆ. ಅದರಿಂದ ಗಾದೆ ಮಾತು ಹೇಳುವ ಹಾಗೆ, ಯಾರ ಸಹವಾಸ ಮಾಡ್ತೇವೋ ನಾವು ಅವ್ರ ಹಾಗೆ ಆಗ್ತೇವೆ. ಅದರಿಂದ ದೇವಜನರಿಗೆ ದೇವರು ಮಾತು ಏನಪ್ಪ ಅಂದರೆ, ನೀವು ದೇವಜನರೊಂದಿಗೆ ಜೋಡಾಗ್ರಿ, ದೇವ್ರ ಜನರೊಂದಿಗೆ ಬೆರೀರಿ, ಸೇವಕರೊಂದಿಗೆ ಬೆರೀರಿ, ಆತ್ಮಿಕ ವ್ಯಕ್ತಿಗಳೊಟ್ಟಿಗೆ ಇರ್ರಿ. ನೀವು ಯಾರು ಹಾಗೆ ಆಗ್ಬೇಕೆಂದಾಗಿದ್ದೀರೋ ಅವ್ರ ಜೊತೆಗೆ ನೀವು ಬೆರೀರಿ, ಅವ್ರ ಜೊತೆ ಕನೆಕ್ಟ್ ಆಗಿರ್ರಿ. ಆ ಮೂಲಕ ನೀವು ಏನಾಗ್ತೀರಾ, ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಗೆ ಹೋಗ್ತೀರಾ, ಭಕ್ತಿಯಿಂದ ಇನ್ನೂ ಭಕ್ತಿಗೆ ಹೋಗ್ತೀರಾ, ನೀವು ಕರ್ತನಿಗೆ ಮಹಿಮೆ ಮಾಡ್ತೀರಾ ಪ್ರೇರಣೆ. ಅದರಿಂದ ದೇವ್ರ ಮಾತೇನಪ್ಪ ಇವತ್ತಂತಂದರೆ, ನಾವು ಲೋಕದವರೊಂದಿಗೆ ಇಜ್ಜೋಡಾಗಬಾರ್ದು, ಲೋಕದವರೊಂದಿಗೆ ನಾವು ಎಂಗೇಜ್ ಆಗಬಾರ್ದು. ಯಾಕಂದ್ರೆ ಅವರು
ಜೊತೆಗೆ ಎಂಗೇಜ್ ಆಗೋದ್ರಿಂದ ನಮ್ಮ ಪರಿಶುದ್ಧತೆ ನಾವು ಕಳ್ಕೊಳ್ತೇವೆ, ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ತೇವೆ, ನಮ್ಮ ನಿರೀಕ್ಷೆಯನ್ನು ನಾವು ಕಳ್ಕೊಳ್ತೇವೆ. ಯಾಕಪ್ಪ ಅಂದರೆ ಲೋಕದ ಜನರಿಗೆ ಅದು ಪರಿಶುದ್ಧತೆ ಲೆಕ್ಕಕ್ಕಿಲ್ಲ, ದೇವ್ರ ಮೇಲೆ ನಂಬಿಕೆ ಅವ್ರಿಗೆ ಲೆಕ್ಕಕ್ಕಿಲ್ಲ. ಪ್ರಾಪಂಚಿಕರಿಗೆ ಯಾವುದೇ ನಿರೀಕ್ಷೆ ಇಲ್ಲ. ಅವರು ಜಸ್ಟ್ ಎಂಜಾಯ್. ಅವರು ಇವಾಗ ಪ್ರತಿ ಕ್ಷಣ ಎಂಜಾಯ್ ಮಾಡಬೇಕು, ಈ ಕ್ಷಣ ನಂದು ಇದನ್ನ ಎಂಜಾಯ್ ಮಾಡಬೇಕೆಂಬುದಾಗಿ ಅವರು ಬಯಸ್ತಕ್ಕಂಥವ್ರು ಪ್ರಾಪಂಚಿಕರಾಗಿದ್ದಾರೆ ಪ್ರೇರೆ. ಅದರಿಂದ ಇವತ್ತು ನಾವು ಪ್ರಾಪಂಚಿಕರಲ್ಲ. ದೇವರು ನಮ್ಮನ್ನು ಈ ಪ್ರಪಂಚದಿಂದ ಪ್ರತ್ಯೇಕಿಸಿದ್ದಾನೆ. ಅವರು ನಮ್ಮನ್ನು ಕರೆದಿದ್ದಾರೆ. ದೇವರು ಏನಕ್ಕಪ್ಪ ಅಂತಂದರೆ ನಾವು ತಿರುಗಿ ಆ ಪ್ರಾಪಂಚಿಕರ ಜೊತೆಗೆ ಜೋಡಾಗಿರೋಕ್ಕಲ್ಲ, ಪ್ರತ್ಯೇಕವಾಗಿರಲಿಕ್ಕೆ. ಅಂದರೆ ನಾವು ವಿಶೇಷವಾದ ಜನಾಂಗವಾಗಿರೋದಕ್ಕೋಸ್ಕರ, ದೇವ್ರಿಗೆ ಸಾಕ್ಷಿಯಾಗಿರೋದಕ್ಕೋಸ್ಕರವಾಗಿ ದೇವರು ಇವತ್ತು ನಮ್ಮನ್ನು ಕರೆದಿದ್ದಾನೆ ಪ್ರೇರೆ. ಅದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ಲೋಕದವರೊಂದಿಗೆ ಈ ಜೋಡಾಗಬಾರ್ದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ರೋಮಪತ್ರಿಕೆ 12:2 ಈ ರೀತಿಯಾಗಿ ಹೇಳ್ತಾ ಇದೆ, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆ ನಾವು ಇಹಲೋಕದವರೊಂದಿಗೆ ಇಜ್ಜೋಡಾಗಬಾರ್ದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯಾಕಪ್ಪ ಅಂತಂದರೆ ಇಹಲೋಕದ ಜನರೊಂದಿಗೆ ಇಜ್ಜೋಡಾಗೋದ್ರಿಂದ ಅವರ ನಡವಳಿಕೆಯನ್ನು ನಾವು ಅನುಸರಿಸ್ತೇವೆ. ನಾವು ಅವ್ರ ನಡವಳಿಕೆಯನ್ನು ಅನುಸರಿಸೋಕ್ಕಲ್ಲ, ಅವರ ಪ್ರಭಾವಕ್ಕೆ ಒಳಗಾಗಿರೋಕ್ಕಲ್ಲ ದೇವ್ರು ನಮ್ಮನ್ನು ಕರೆದಿರೋದು. ಬದಲಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು ನಾವು ಪರಲೋಕದ ಭಾವದವರಾಗಿರೋದಕ್ಕೋಸ್ಕರ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರೋದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಅದರಿಂದ ದೇವರ ವಾಕ್ಯದಲ್ಲಿ ಹೇಳುವಂತೆ ನಾವೇನು ಮಾಡಬೇಕಾಗಿದೆ? ದೇವರ ಚಿತ್ತಾನುಸಾರವಾಗಿರತಕ್ಕಂಥದ್ದು ಯಾವುದು ಉತ್ತಮವಾಗಿದೆ, ಯಾವುದು ಮೆಚ್ಚುಗೆ ಆಗಿದೆ, ಯಾವುದರಲ್ಲಿ ಪರಿಶುದ್ಧತೆ ಇದೆ, ಯಾವುದು ದೋಷವಿಲ್ಲ ಎಂಬುದನ್ನು ವಿವೇಚಿಸಿ ತಿಳ್ಕೊಂಡು ನಡೀರಿ ದೇವಜನರೇ ಎಂಬುದಾಗಿ ದೇವರ ವಾಕ್ಯ ನಮ್ಮ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ಈ ಲೋಕದವರೊಂದಿಗೆ ನಾವು ಎಂಗೇಜ್ ಆಗಿರೋದಾದರೆ ಅದು ದೇವರಿಗೆ ವೈರತ್ವ. ಈ ಲೋಕದ ನಡವಳಿಕೆಯನ್ನು ಅನುಸರಿಸ್ತಕ್ಕಂಥದ್ದು ದೇವರಿಗೆ ವೈರತ್ವ. ನಾವು ದಿನೇ ದಿನ ನೂತನ ಮನಸ್ಸನ್ನು ಹೊಂದಿಕೊಂಡು ದೇವರ ಚಿತ್ತವನ್ನು ಮಾಡಬೇಕು, ದೇವರ ಆಲೋಚನೆಯಂತೆ ನಾವು ನಡೀಬೇಕು. ಅದಕ್ಕಾಗಿ ನಾವು ಇವತ್ತೇನಾಗಿದ್ದೇವೆ ಅಂದರೆ ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾರೊಂದಿಗೆ ಇವತ್ತು ಎಂಗೇಜ್ ಆಗಿದ್ದೇವೆ, ಯಾರೊಂದಿಗೆ ನಾವು ಎಂಗೇಜ್ ಆಗಿ ನಮ್ಮ ಜೀವನವನ್ನು ಕಳೀತಾ ಇದ್ದೇವೆ ಈ ಲೋಕದ ಯಾತ್ರೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯದ ಮುಂದೆ, ದೇವ್ರ ವಾಕ್ಯ ಎಂಬ ಕನ್ನಡಿ ಮುಂದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ ವಚನ 15 ಈ ರೀತಿಯಾಗಿ ಹೇಳ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ, ದೇವರ ಚಿತ್ತವನ್ನು ನೆರವೇರಿಸುವುದು ಎಂದೆಂದಿಗಿರುವ ನಿಮ್ಮದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಾವು ಯಾಕೆ ಲೋಕದವರೊಂದಿಗೆ ಎಂಗೇಜ್ ಆಗಿರಬಾರ್ದು, ಇಜ್ಜೋಡಾಗಿರಬಾರ್ದು ಎಂಬ ನೋಡುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಲೋಕವನ್ನಾಗಲಿ ಲೋಕದಲ್ಲಿರ್ತಕ್ಕಂಥವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ನಾವು ಈ ಪ್ರಾಪಂಚಿಕರನ್ನ ಪ್ರೀತಿಸುವಂತಕ್ಕಂಥದ್ದಲ್ಲ, ಪ್ರಾಪಂಚದ ಕಾರ್ಯಗಳನ್ನು, ಲೋಕದಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ನಾವು ಪ್ರೀತಿಸ್ಲಿಕ್ಕೆ ಕರೆಯಲ್ಪಡಲಿಲ್ಲ ಪ್ರೇರೆ. ನಾವು ದೇವರ ಚಿತ್ತವನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಅದರಿಂದ ಲೋಕವನ್ನಾಗಲಿ ಇದರಲ್ಲಿರ್ತಕ್ಕಂಥವುಗಳನ್ನಾಗಲಿ ಪ್ರೀತಿಸದೆ ಈ ಲೋಕಕ್ಕೆ ಸ್ನೇಹಿತರಾಗದೆ ನಾವು ಜೀವಿಸಬೇಕು. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣುವುದೆಲ್ಲವೂ ಒಂದು ದಿನ ನಮ್ಮಿಂದ ಅದು ಕಿತ್ಕೊಳ್ಳಾಗ್ತದೆ, ಅದು ಅಳಿದು ಹೋಗ್ತದೆ. ಇದೆಲ್ಲವನ್ನು ನಾವು ಬಿಟ್ಟು ಹೋಗ್ಲಿಕ್ಕಿದ್ದೇವೆ ಪ್ರೇರೆ. ಅದರಿಂದ ನಾವು ಲೋಕದವುಗಳಿಗಾಗಿ ನಾವು ತೌಕ ಪಡಬಾರ್ದು, ಅವರೊಟ್ಟಿಗೆ ಎಂಗೇಜ್ ಆಗಿರಬಾರ್ದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ಹಾಗೆಯೇ 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ ವಚನ 14 ಅಲ್ಲಿ ಈ ರೀತಿಯಾಗಿ ನೋಡ್ತೇವೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಎಂಬುದಾಗಿ. ಅಂದರೆ ನಾವು ಯಾರ ಜೊತೆಗೆ ಎಂಗೇಜ್ ಆಗಬೇಕೆಂಬುದಾಗಿ ನೋಡುವಾಗ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡಾಗಬೇಡ್ರಿ, ಎಂಗೇಜ್ ಆಗಿರಬೇಡ್ರಿ ಅವ್ರ ಜೊತೆಗೆ. ಯಾಕಂದ್ರೆ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಈ ರೀತಿ ನಡ್ಕೋಬೇಕಾದ್ರೆ ಪಾಸ್ಟ್ರೇ ನಾವು ಈ ಲೋಕವನ್ನೇ ಬಿಟ್ಬಿಡ್ಬೇಕಾಗ್ತದೆ ಎಂಬುದಾಗಿ ನೀವು ಹೇಳ್ಬೋದು. ನಮ್ಮ ಕೆಲಸದ ಸ್ಥಳದಲ್ಲಿ, ನಮ್ಮ ಸುತ್ತಮುತ್ತ ಎಲ್ಲ ಕಡೆ ದೇವ್ರ ಜನರಿಲ್ಲ, ಅನ್ಯ ಜನರು ಇರ್ತಾರೆ. ಆದಾಗ್ಯೂ ಸಹ ದೇವ್ರ ವಾಕ್ಯ ಅದರ ಅರ್ಥ ಏನಪ್ಪ ಅಂತಂದರೆ ಅವ್ರ ಜೊತೆಗೆ ಇಜ್ಜೋಡಾಗಬೇಡ್ರಿ ಅಂದ್ರೆ ಏನರ್ಥ?
ಅವ್ರ ಜೊತೆಗೆ ಕಂಟಿನ್ಯೂ ಆಗಿ ನೀವು ಕನೆಕ್ಟ್ ಆಗಿರಬೇಡ್ರಿ. ಅವರ ಕಾರ್ಯಗಳಲ್ಲಿ ನೀವು ಭಾಗಿಯಾಗಬೇಡ್ರಿ. ಅವರ ಆಲೋಚನೆಯಲ್ಲಿ ನೀವು ಭಾಗಿಯಾಗಬೇಡ್ರಿ. ಅವರ ಪಾಪದಲ್ಲಿ ನೀವು ಸಹ ಕೈ ಹಾಕಬೇಡ್ರಿ. ಅವರ ಕೆಟ್ಟ ಆಲೋಚನೆಗೆ ನೀವು ಸೇರ್ಕೋಬೇಡ್ರಿ ಎಂಬುದಾಗಿ. ನೀವು ಅವರನ್ನು ಪರಿವರ್ತನೆ ಮಾಡುವುದಕ್ಕಾಗಿದ್ದೀರಿ ಹೊರತು ನೀವು ಅವರಂತೆ ಪರಿವರ್ತನೆ ಆಗುವುದಕ್ಕಾಗಿ ಇಲ್ಲ ಎಂಬತಕ್ಕಂಥದ್ದು ದೇವರ ವಾಕ್ಯದ ಸ್ಪಷ್ಟೀಕರಣವಾಗಿದೆ ಪ್ರಿಯರೇ. ಅದರಿಂದ ನಾವು ಯಾರ ಜೊತೆಗೆ ಜೋಡಾಗಬೇಕಾಗಿದೆ, ಯಾರ ಜೊತೆಗೆ ಸೇರಬೇಕು, ಯಾರ ಜೊತೆ ಸೇರಬಾರ್ದು ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ. ಅದರಿಂದ ಪ್ರಾಪಂಚಿಕರೊಂದಿಗೆ ನಾವು ಜೋಡಾಗೋದಲ್ಲ, ದೇವ ಜನರ ಜೊತೆಗೆ ಜೋಡಾಗೋಣ, ದೇವ ಜನರೊಂದಿಗೆ ನಾವು ಸೇರಿಕೊಳ್ಳೋಣ, ದೇವರೊಂದಿಗೆ ನಾವು ಸೇರಿಕೊಳ್ಳೋಣ, ದೇವರ ಅನ್ಯೋನ್ಯತೆಯಲ್ಲಿ ಸಭಿಕರೊಂದಿಗೆ ನಾವು ಸೇರಿಕೊಳ್ಳೋಣ, ಆತ್ಮಿಕ ವ್ಯಕ್ತಿಗಳೊಟ್ಟಿಗೆ ಸೇರಿಕೊಳ್ಳೋಣ, ಉತ್ತಮರೊಟ್ಟಿಗೆ ನಾವು ಸೇರಿಕೊಳ್ಳೋಣ, ಉತ್ತಮರಾಗೋಣ, ಭಕ್ತಿವಂತರಿಗೆ ಸೇರಿಕೊಳ್ಳೋಣ, ಭಕ್ತಿವಂತರಾಗೋಣ, ವಾಕ್ಯವನ್ನು ಓದುವಂಥವ್ರ ಜೊತೆಗೆ ಸೇರಿಕೊಳ್ಳೋಣ, ವಾಕ್ಯಗಳನ್ನು ಓದೋಣ, ಪ್ರಾರ್ಥಿಸುವ ಸಂಗಡ ಸೇರಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ದೇವರ ಚಿತ್ತವನ್ನು ಮಾಡುವಂಥವ್ರ ಸಂಗಡ ಸೇರಿಕೊಳ್ಳೋಣ, ಆ ಮೂಲಕ ದೇವರ ಚಿತ್ತವನ್ನು ನಾವು ಮಾಡೋಣ. ಅದರಿಂದ ಇವತ್ತಿನ ಸಂದೇಶ, ನಾವು ಲೋಕದವರೊಂದಿಗೆ ಹಿಜ್ಜೋಡಾಗದೆ ನಾವು ಕರ್ತನ ಸಂಸರ್ಗದಲ್ಲಿರಬೇಕು, ಕರ್ತನೊಂದಿಗೆ ನಾವು ಎಂಗೇಜ್ ಆಗಬೇಕು, ಕರ್ತನ ಮಕ್ಕಳೊಂದಿಗೆ ನಾವು ಎಂಗೇಜ್ ಆಗಬೇಕು. ಲೋಕದವರ ಸಂಗಡ ನಾವು ಹಿಜ್ಜೋಡಾಗೋದಾದರೆ, ಅವ್ರ ಜೊತೆ ಸೇರಿಕೊಂಡು ಅವರುಗಳಲ್ಲಿ ನಾವು ಅನ್ಯೋನ್ಯವಾಗಿರೋದಾದರೆ, ನಾವು ಒಂದು ದಿನ ಅನ್ಯರ ಹಾಗೆ ನಾವು ಆಗಿ ನಾಶನಕ್ಕೆ ಒಳಗಾಗ್ತೇವೆ. ಅದರಿಂದ ನಮ್ಮನ್ನು ನಾವು ಕರ್ತನ ವಾಕ್ಯ ಎಚ್ಚರಿಸುವಾಗ ಎಚ್ಚೆತ್ತುಕೊಳ್ಳೋಣ. ನಡಿಬೇಕಾದ ಮಾರ್ಗದಲ್ಲಿ ನಾವು ನಡಲಿಕ್ಕೆ ನಮ್ಮ ತೀರ್ಮಾನಗಳನ್ನು ತೆಗೆದುಕೊಂಡು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಲೋಕದವರೊಂದಿಗೆ ಎಂಗೇಜ್ ಆಗಿರೋದೆ, ನಾವು ಕರ್ತನೆ ಆತ್ಮಿಕ ವ್ಯಕ್ತಿಗಳೊಂದಿಗೆ, ದೇವ ಸೇವಕರುಗಳೊಂದಿಗೆ, ದೇವ ಜನರೊಂದಿಗೆ, ನಿನ್ನೊಂದಿಗೆ ನಾವು ಯಾವಾಗಲೂ ಅನ್ಯೋನ್ಯತೆಯಲ್ಲಿರೋಕ್ಕೆ, ಒಡನಾಟದಲ್ಲಿರೋಕ್ಕೆ, ಆ ಮೂಲಕ ನಿಮ್ಮ ಚಿತ್ತವನ್ನು ಮಾಡಲಿಕ್ಕೆ ಸಹಾಯ ಮಾಡು. ಎಷ್ಟೋ ಜನರು ಸ್ವಾಮಿ ಅಪ್ಪ ಲೌಕಿಕರೊಂದಿಗೆ ಬೆರೆತು ಲೌಕಿಕರಾಗಿದ್ದಾರೆ ಸ್ವಾಮಿ, ಭಕ್ತಿಹೀನರಾಗಿದ್ದಾರೆ. ಇಂಥವ್ರನ್ನ ಮುತ್ತು ಆಶ್ರಯಿಸು, ತಿರುಗಿ ಅವರು ಪರಿವರ್ತನೆ ಹೊಂದಿ ಯಾರೊಂದಿಗೆ ಅವರು ಎಂಗೇಜ್ ಆಗಿರಬೇಕೋ ಅವರೊಂದಿಗೆ ಎಂಗೇಜ್ ಆಗಿರುವಂತೆ, ಆ ಮೂಲಕ ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ಶುದ್ಧತೆಯಲ್ಲಿ ವೃದ್ಧಿ ಆಗುವುದಕ್ಕೆ ನಿನ್ನ ನಾಮನ ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡು ಎಲ್ಲರನ್ನ ಆಶೀರ್ವಾದ ಮಾಡು, ಅವರ ಜೀವಿತಗಳಲ್ಲಿ ಆಗಬೇಕಾದ ಪರಿವರ್ತನೆ ಉಂಟು ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ದೇವರ ಮಹಿಮೆ ಉಂಟಾಗಲಿ. ಪ್ರತಿನಿತ್ಯ ನೀವು ದೇವರ ವಾಕ್ಯವನ್ನು ಆಲಿಸೋದಕ್ಕೋಸ್ಕರವಾಗಿ, ದೇವರ ನಾಮವನ್ನು ಮಹಿಮೆ ಮಾಡೋದಕ್ಕೋಸ್ಕರವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಇದರ ಕುರಿತಾಗಿ ತಿಳಿಸುವುದರ ಮೂಲಕ ದೇವರ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಕ್ರಿಸ್ತನಲ್ಲಿ ವಿನಂತಿಸಿಕೊಳ್ಳುತ್ತೇನೆ.